ಗಾಜಿನ ಕನ್ನಡಿ ಮುಂದೆ ಎಲ್ಲರೂ ಸುಂದರವಾಗಿ ಕಾಣುತ್ತಾರೆ. ಆದರೆ ಮನಸ್ಸಿನ ಕನ್ನಡಿ ಮುಂದೆ ಕೆಲವರು ಮಾತ್ರ ಸುಂದರವಾಗಿ ಕಾಣುತ್ತಾರೆ. ಜೀವನದಲ್ಲಿ ಭಗವಂತನ ಹತ್ತಿರ ಏನಾದರೂ ಬೇಡಬೇಕೆಂದುಕೊಂಡರೆ ತಂದೆ ತಾಯಿಗೆ ದೀರ್ಘಾಯುಷ್ಯ ಬೇಡಿಕೊಳ್ಳಿ. ಏಕೆಂದರೆ ನಿಮ್ಮನ್ನು ಅವರಷ್ಟು ಪ್ರೀತಿ ಮಾಡುವವರು ಈ ಪ್ರಪಂಚದಲ್ಲಿಯೇ ಯಾರೂ ಇರುವುದಿಲ್ಲ. ತಿಳುವಳಿಕೆ ಇಲ್ಲದವನನ್ನು ಒಪ್ಪಿಸುವುದು ಸುಲಭ, ಆದರೆ ಸ್ವಲ್ಪ ತಿಳಿದುಕೊಂಡು ಅಹಂಕಾರ ಪಡುವ ಮನುಷ್ಯನನ್ನು ದೇವರಿಂದಲೂ ಕೂಡ ಒಪ್ಪಿಸಲು ಸಾಧ್ಯವಿಲ್ಲ. ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಧನವಂತ ಯಾರು ಎಂದರೆ ಭಗವಂತ ಕೊಟ್ಟಿರುವುದರಲ್ಲಿ ಸಂತೃಪ್ತಿ ಹೊಂದಿದವನು. ಎಷ್ಟೇ ಇಷ್ಟವಿದ್ದರೂ ಸಹ ಬೇರ್ಪಡಲೆಂದೇ ನಿಂತಿರುವ ಸಂಬಂಧಗಳಿಗೆ ಅತಿಯಾಗಿ ಅಂಗಲಾಚದಿರು. ಅದು ಒಂಥರ ಬದುಕಿನ ಸಂತೆಯೊಳಗೆ ನಮ್ಮ ತನವನ್ನು ನಾವೇ ಹರಾಜಿಗಿಟ್ಟಂತೆ. ಬಡವನ ಮನೆಯ ಮುಂದೆ ಬರೆದಿರುತ್ತದೆ ಸುಸ್ವಾಗತ ಎಂದು, ಶ್ರೀಮಂತನ ಮನೆಯ ಮುಂದೆ ಬರೆದಿರುತ್ತದೆ ನಾಯಿದೆ ಎಚ್ಚರಿಕೆ ಎಂದು. ಹಣದಿಂದ ಬಡವನಾದರೂ ಚಿಂತೆಯಿಲ್ಲ, ಮನಸ್ಸಿನಿಂದ ಶ್ರೀಮಂತರಾಗಿರಿ. ನಮ್ಮ ಸಾಧನೆ ಹೇಗಿರಬೇಕೆಂದರೆ ನಮ್ಮ ಯೋಗ್ಯತೆಯ ಬಗ್ಗೆ ಅನುಮಾನಪಟ್ಟವರೆಲ್ಲ ನಮ್ಮನ್ನು ಮಾತನಾಡಿಸುವ ಮೊದಲು ತಮ್ಮ ಯೋಗ್ಯತೆಯ ಬಗ್ಗೆ ಯೋಚಿಸುವಂತಿರಬೇಕು. ಜನರಿಗೆ ನಾವು ಬದಲಾದದ್ದು ಬೇಗ ಕಾಣಿಸುತ್ತದೆ, ಆದರೆ ಅವರ ಯಾವ ಮಾತಿಂದ ನಾವು ಬದಲಾದೆವು ಎನ್ನುವುದು ಮಾತ್ರ ತಿಳಿಯುವುದಿಲ್ಲ. ಎಲ್ಲ ಬಗೆಯ ಬಿರುಗಾಳಿಗಳು ಬದುಕನ್ನು ಹಾಳು ಮಾಡಲೆಂದೇ ಬರುವುದಿಲ್ಲ. ಕೆಲವೊಂದು ನಿಮ್ಮ ದಾರಿಯನ್ನು ಸ್ವಚ್ಛಗೊಳಿಸಲೆಂದೂ ಬರಬಹುದು. ಹೂವಿನಿಂದ ಕಿತ್ತು ತಂದ ಮಕರಂದದಿಂದ ಮಾಡಿದ ಜೇನು ಹುಳುಗಳಿಗೆ ದಕ್ಕುವುದಿಲ್ಲ ಎಂದಾದ ಮೇಲೆ ಪರರ ಬಳಿ ಕಿತ್ತು ಮಾಡಿದ ಸಂಪತ್ತು ಉಳಿಯುವುದೇ? ಕಿತ್ತು ತಂದದ್ದು ಹೊತ್ತು ಮುಳುಗುವವರೆಗೆ ಮಾತ್ರ, ದುಡಿದು ತಿನ್ನುವುದು ಜೀವ ಇರುವವರೆಗೆ. ಸಣ್ಣ ಸಣ್ಣ ತೂತುಗಳು ಕೂಡ ದೊಡ್ಡ ದೋಣಿಯನ್ನೇ ಮುಳುಗಿಸಬಹುದು. ಹಾಗೆಯೇ ಚಿಕ್ಕ ಚಿಕ್ಕ ಮಾತುಗಳು ಕೂಡ ದೊಡ್ಡ ಸಂಬಂಧಗಳನ್ನೇ ದೂರ ಮಾಡಬಲ್ಲವು. ಜಗತ್ತಿನ ಅಗ್ಗದ ವಸ್ತುವೆಂದರೆ ಸಲಹೆ. ಒಬ್ಬರನ್ನು ಕೇಳಿದರೆ 1000 ಜನ ನೀಡುತ್ತಾರೆ. ಜಗತ್ತಿನ ದುಬಾರಿ ವಸ್ತುವೆಂದರೆ ಸಹಾಯ. 1000 ಜನರನ್ನು ಕೇಳಿದಾಗ ಒಬ್ಬರು ಮಾಡುತ್ತಾರೆ. ಮನಸ್ಸಿಟ್ಟು ಮಾಡಿದ ಕೆಲಸ, ಕಷ್ಟಪಟ್ಟು ದುಡಿದ ಹಣ, ಹಲವರೊಂದಿಗೆ ಹಂಚಿ ತಿನ್ನುವ ಗುಣ, ಭಕ್ತಿಯಿಂದ ಮಾಡುವ ದೇವರ ಆರಾಧನೆ ಎಂದಿಗೂ ನಮ್ಮ ಕೈ ಬಿಡುವುದಿಲ್ಲ. ಮನುಷ್ಯ ಹೂಗಳಂತೆ ಬದುಕುತ್ತಾನೆ. ಮನದಲ್ಲಿ ದುಃಖ ತುಂಬಿದಾಗ ಬಾಡುತ್ತಾನೆ, ಮನಸ್ಸಿನಲ್ಲಿ ಸಂತೋಷ ಬಂದಾಗ ಅರಳುತ್ತಾನೆ. ಅರಳಿ ಬಾಡುವ ನಡುವೆ ನಗಿಸುತ್ತಾ ನಗುತ್ತಾ ಬದುಕುವುದೇ ಜೀವನ. ಈ ಜಗತ್ತು ಅವಶ್ಯಕತೆಗಳ ನಿಯಮದಿಂದ ನಡೆಯುತ್ತದೆ. ಚಳಿಗಾಲದಲ್ಲಿ ಯಾವ ಸೂರ್ಯನ ನಿರೀಕ್ಷೆ ಇರುತ್ತೋ ಅದೇ ಸೂರ್ಯನಿಗೆ ಬೇಸಿಗೆ ಕಾಲದಲ್ಲಿ ತಿರಸ್ಕಾರವೂ ಇರುತ್ತದೆ. ಹಾಗೆಯೇ ನಿಮಗೆ ಮೌಲ್ಯ ಸಿಗುವುದು ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ. ಯಾವುದು ಸುಲಭವಾಗಿ ಸಿಗುತ್ತದೆ ಅದುವೇ ಮೋಸ, ಯಾವುದು ಕಷ್ಟದಿಂದ ಸಿಗುತ್ತದೆ ಅದುವೇ ಮರ್ಯಾದೆ, ಯಾವುದು ಹೃದಯದಿಂದ ಸಿಗುತ್ತದೆ ಅದುವೇ ಪ್ರೀತಿ, ಯಾವುದು ಅದೃಷ್ಟದಿಂದ ಸಿಗುತ್ತದೆ ಅದುವೇ ಸ್ನೇಹ. ಕಷ್ಟಗಳನ್ನು ಭೇಟಿಯಾದಾಗ ತಾಳ್ಮೆಗೆ ದಾರಿ ಸಿಗುತ್ತದೆ. ಅವಮಾನಗಳನ್ನು ಭೇಟಿಯಾದಾಗ ನಿರ್ಣಯಗಳಿಗೆ ದಾರಿ ಸಿಗುತ್ತದೆ. ಹಸಿವನ್ನು ಭೇಟಿಯಾದಾಗ ಅನ್ನದ ಬೆಲೆ ಗೊತ್ತಾಗುತ್ತದೆ. ಸೋಲನ್ನು ಭೇಟಿಯಾದಾಗ ಗೆಲುವಿನ ದಾರಿ ಸಿಗುತ್ತದೆ. ನಮ್ಮ ಕಣ್ಣು ಚೆನ್ನಾಗಿದ್ದರೆ ಇಡೀ ಜಗತ್ತು ನಮಗೆ ಚೆನ್ನಾಗಿ ಕಾಣುತ್ತದೆ. ಆದರೆ ಅದೇ ನಮ್ಮ ನಾಲಿಗೆ ಚೆನ್ನಾಗಿದ್ದರೆ ಇಡೀ ಜಗತ್ತಿಗೆ ನಾವು ಚೆನ್ನಾಗಿ ಕಾಣುತ್ತೇವೆ. ಮುಟ್ಟೋ ಗುರಿ ತಡವಾದರೂ ಇಡೋ ಹೆಜ್ಜೆ ನಿಯತ್ತಾಗಿರಬೇಕು. 1000 ಕಾಗೆಗಳು ಕೂಗಾಡಿದರೂ ಒಂದು ಕೋಗಿಲೆಯ ಧ್ವನಿಯನ್ನು ಸರಿದೂಗಿಸಲಾಗದು. 1000 ಜನ ಕೊಂಕು ಮಾತನಾಡಿದರೂ ಒಬ್ಬ ಒಳ್ಳೆಯ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿರೂಪಗೊಳಿಸಲಾಗದು. ಮಳೆಯ ಹನಿ ಸಣ್ಣದಿರಬಹುದು, ಅದು ಬಿಡದೆ ಸುರಿದರೆ ದೊಡ್ಡ ದೊಡ್ಡ ನದಿಗಳೇ ಉಕ್ಕಿ ಹರಿಯುತ್ತವೆ. ಪ್ರಯತ್ನವು ಸಣ್ಣದಾದರೂ ಪರವಾಗಿಲ್ಲ, ನಿರಂತರವಾದರೆ ದೊಡ್ಡ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ. ಸುಲಭದಿಂದ ಬಂದ ಹಣ ಸುಡುಗಾಡಿನ ದಾರಿ ತೋರಿದರೆ ಬೆವರ ಹರಿಸಿ ಬಂದ ಹಣ ಬೆನ್ನೆಲುಬಾಗಿ ನಿಲ್ಲುತ್ತದೆ. ಜೀವನದಲ್ಲಿ ನೆಮ್ಮದಿಯಾಗಿ ಇರಬೇಕೆಂದರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನಾವಶ್ಯಕವಾಗಿ ಕಿವಿ ಕೊಡಬಾರದು. ಮತ್ತೊಬ್ಬರು ನಮ್ಮ ಬಗ್ಗೆ ಏನು ಮಾತನಾಡಿದರೂ ತಲೆ ಕೆಡಿಸಿಕೊಳ್ಳಬಾರದು. ಬದುಕಿನ ಹೋರಾಟದಲ್ಲಿ ಯಾವಾಗ ನೀನು ಕುಸಿದು ಹೋಗುವೆಯೋ ಆಗ ಧೈರ್ಯ ನಿನಗೆ ಸಹಾಯ ಮಾಡುತ್ತದೆ. ಯಾವಾಗ ನಿನ್ನ ಸುತ್ತಮುತ್ತ ಇರುವವರು ಮುಖ ತಿರುಗಿಸಿ ಹೋಗುವರೋ ಆಗ ಪರಮಾತ್ಮ ನಿನ್ನ ಜೊತೆ ಇದ್ದೇ ಇರುತ್ತಾನೆ.